ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ಮಂಜುನಾಥ್ ಬಾಡ್ಗಿ, ಬೆಂಗಳೂರಿನ ವಿಜಯನಗರದಲ್ಲಿರೋ ಲೇಖ್ಯ ವರ್ಷ ಅಕಾಡೆಮಿಗೆ ತಮಗೆಲ್ಲರಿಗೂ ಸ್ವಾಗತ. ಸೆಪ್ಟೆಂಬರ್ 4, 5, 6, 7 ಒಟ್ಟು 4 ದಿನಗಳ ಕಾಲ ವಿಜಯನಗರದಲ್ಲಿ ಮೆಂಟಲ್ ಎಬಿಲಿಟಿ ಕ್ರ್ಯಾಶ್ ಕೋರ್ಸ್ ತರಗತಿಗಳನ್ನು ನಡೆಸ್ತಾ ಇದ್ದೀವಿ. ಆಸಕ್ತರು ನನ್ನ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9845935630. ಎಸ್ಪೆಷಲಿ PS ಎಕ್ಸಾಮ್ ಹತ್ರ ಬರ್ತಾ ಇರೋದ್ರಿಂದ ಈ ಒಂದು ಮೆಂಟಲ್ ಎಬಿಲಿಟಿ ಕ್ರ್ಯಾಶ್ ಕೋರ್ಸನ್ನು ನಿಗದಿಪಡಿಸಿದ್ದೀವಿ. ಇದರ ಸದುಪಯೋಗ ಪಡಿಸಿಕೊಳ್ಳಬೇಕಾಗಿ ವಿನಂತಿ. ಈ ಒಂದು ವಿಡಿಯೋದಲ್ಲಿ KSISF ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ 2020 ಎಕ್ಸಾಮಲ್ಲಿ ಬಂದಿರುವಂಥ ಆಯ್ದ ಪ್ರಶ್ನೆಗಳನ್ನು ನೋಡೋಣ ಬನ್ನಿ ಸ್ನೇಹಿತರೆ. ಮೊದಲಿಗೆ ಪರ್ಸೆಂಟೇಜ್ ಮೇಲೆ ಇರೋ ಪ್ರಶ್ನೆ. ಒಂದು ನಗರದ ಜನಸಂಖ್ಯೆ 50,000 ಇದೆ. ಇದು ವಾರ್ಷಿಕ 10% ದರದಲ್ಲಿ ಹೆಚ್ಚಾಗುತ್ತದೆ. ಇಂದಿನಿಂದ 3 ವರ್ಷಗಳ ನಂತರ ಅಲ್ಲಿಯ ಜನಸಂಖ್ಯೆ ಎಷ್ಟು ಇರುತ್ತದೆ? Your options are 67,250, 65,550, 60,500, 66,550. These are the options. English ನಲ್ಲಿ ನೋಡೋದಾದ್ರೆ, the population of a city is 50,000 at present. Full stop. It increases at the rate of 10% per annum. What will be its population after 3 years from now? 50,000 ಪಾಪ್ಯುಲೇಷನ್ ಇದೆ. 50,000 ಪಾಪ್ಯುಲೇಷನ್ ಇದೆ. 10% ಹ್ಯಾಕ್ ಹಿಡಿಬೇಕು. ಬಲಗಡೆಯಿಂದ 1 0 ಡ್ರಾಪ್ ಮಾಡಿಬಿಟ್ರೆ ಮುಗೀತು ಸ್ನೇಹಿತರೆ. ಯು ವಿಲ್ ಗೆಟ್ 10% ಆಫ್ ಇಟ್. ಬಲಗಡೆಯಿಂದ 2 0 ಕೈ ಬಿಟ್ರೆ ಸ್ನೇಹಿತರೆ ನಿಮಗೆ ಸಿಗೋದು 1%. ಬಲಗಡೆಯಿಂದ 3 ಸೊನ್ನೆಗಳನ್ನ ಕೈ ಬಿಟ್ರೆ ನಿಮಗೆ ಸಿಗೋದು 0.1%. 50% ಬೇಕು ಅಂದ್ರೆ ಅರ್ಧ ಮಾಡಿ. 50,000 ಅರ್ಧ 25,000. 25% ಬೇಕು ಅಂದ್ರೆ ಅದರ ಅರ್ಧ 25,000 ಅರ್ಧ 12,500. ಈ ರೀತಿಯಾಗಿ ನಾವು ಪರ್ಸೆಂಟೇಜ್ಗಳನ್ನ ಫಾಸ್ಟ್ ಆಗಿ ಕಂಡುಹಿಡಿಯಬಹುದು. ಈಗ ಈ ಒಂದು ಪ್ರಾಬ್ಲಮ್ ಅನ್ನ ನೋಡೋಣ ಬನ್ನಿ. ಇಲ್ಲಿ ಸ್ಟಾರ್ಟಿಂಗ್ ಎಷ್ಟು ಪಾಪ್ಯುಲೇಷನ್ ಇರುತ್ತೆ? 50,000 ಇರುತ್ತೆ. ಬಲಗಡೆಯಿಂದ 1 0 ಕೈ ಬಿಟ್ರೆ 10% ಅಷ್ಟು ಜಾಸ್ತಿ ಆಯ್ತು. ಬಲಗಡೆಯಿಂದ 1 0 ಕೈ ಬಿಟ್ಬಿಡಿ. 5,000 ಅಂದ್ರೆ ಪಾಪ್ಯುಲೇಷನ್ ಎಲ್ಲಿಗೆ ಹೋಯ್ತು? 55,000. ಮತ್ತೆ 10% ಜಾಸ್ತಿ ಮಾಡೋಣ. 1 0 ಕೈ ಬಿಟ್ಬಿಡೋಣ. 5,500. ಅಲ್ಲಿಗೆ 50,000 60,500 ಆಯ್ತು. ಈಗ ಲಾಸ್ಟ್ 3ನೇ ವರ್ಷ ಮತ್ತೆ 10% ಇನ್ಕ್ರಿಮೆಂಟ್. 1 0 ಕೈ ಬಿಟ್ಬಿಡೋಕಷ್ಟು. 6050. ಸೊ 66,550 ಆಗುತ್ತದೆ. ಅಂಡ್ ದಟ್ ಈಸ್ ಗಿವನ್ ಇನ್ ದ ಲಾಸ್ಟ್ ಆಪ್ಷನ್. ಸೊ ಕೊನೆಯ ಆಯ್ಕೆ ಸರಿಯಾದ ಉತ್ತರ 66,550. ಮುಂದಿನ ಪ್ರಶ್ನೆಗಳನ್ನು ಬನ್ನಿ. ದ ರೇಷಿಯೋ ಆಫ್ ನಂಬರ್ಸ್ ಆಫ್ ಗರ್ಲ್ಸ್ ಅಂಡ್ ಬಾಯ್ಸ್ participating in sports in a school is 4:5. If the number of girls is 212, determine the number of boys participating in the sports. The options are 256, 265, 251, 263. These are the options. ಕನ್ನಡದಲ್ಲಿ ನೋಡೋದಾದ್ರೆ, ಒಂದು ಶಾಲೆಯ ಕ್ರೀಡೆಯಲ್ಲಿ ಭಾಗವಹಿಸುವ ಹುಡುಗಿಯರು ಮತ್ತು ಹುಡುಗರ ಸಂಖ್ಯೆ ಅನುಪಾತ 4:5. ಹುಡುಗಿಯರ ಸಂಖ್ಯೆ 212 ಆಗಿದ್ರೆ ಕ್ರೀಡೆಯಲ್ಲಿ ಭಾಗವಹಿಸುವ ಹುಡುಗರ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಆಪ್ಷನ್ಸ್ 256, 265, 251, 263. ದೀಸ್ ಆರ್ ದ ಆಪ್ಷನ್ಸ್. ಹುಡುಗಿಯರು ಮತ್ತು ಹುಡುಗರು ರೇಷಿಯೋ ಏನಿದೆ? ಹುಡುಗಿಯರು ಮತ್ತು ಹುಡುಗರು ರೇಷಿಯೋ 4:5 ಇದೆ.
ಸೊ 4:5. ಆದ್ರೆ ಹುಡುಗಿಯರ ಸಂಖ್ಯೆ ಬರೀ 4 ಇಲ್ಲ, ಎಷ್ಟಿದೆ? 212 ಇದೆ. 212 ಅಂದ್ರೆ 53ರಿಂದ ಮಲ್ಟಿಪ್ಲೈ ಮಾಡಲಾಗಿದೆ ಅಂತ. 5ರಿಂದ ನೋಡಿ, 50ರಿಂದ ಮಲ್ಟಿಪ್ಲೈ ಮಾಡಿದ್ರೆ 200 ಆಗುತ್ತೆ. ಬಟ್ ಇನ್ನು ನಮಗೆ 12 ಆಗ್ಬೇಕಲ್ಲ ಜಾಸ್ತಿ. ಅದರ ಅರ್ಥ 3ರಿಂದ ಮಲ್ಟಿಪ್ಲೈ ಮಾಡಬೇಕು. ಅದರ ಅರ್ಥ 53ರಿಂದ ಮಲ್ಟಿಪ್ಲೈ ಮಾಡಿದಾಗ ಇದು ಬರುತ್ತದೆ. ಸೊ ಹುಡುಗಿಯರ ಸಂಖ್ಯೆ 53 ಪಟ್ಟು ಜಾಸ್ತಿ ಆದರೆ ಹುಡುಗರ ಸಂಖ್ಯೆ ಕೂಡ 53 ಪಟ್ಟು ಜಾಸ್ತಿ ಆಗುತ್ತದೆ. ಯಾಕೆ ಅಂದ್ರೆ ರೇಷೋದ ಅರ್ಥ ಏನು ಅಂದ್ರೆ ಒಂದು ಸ್ವತಂತ್ರವಾಗಿರುತ್ತದೆ, ಮಿಕ್ಕಿದೆಲ್ಲ ಅದ್ರ ಮೇಲೆ ಅವಲಂಬಿತವಾಗಿರುತ್ತದೆ. ಓನ್ಲಿ ಒನ್ will act as independent variable and the rest of them are all depend on it. ಒಂದು ಸ್ವತಂತ್ರ, ಮಿಕ್ಕಿದೆಲ್ಲ ಅದ್ರ ಮೇಲೆ ಅವಲಂಬಿತ. ಸೊ 53 ಐದ್ಲೆ ಮಾಡಿಬಿಟ್ರೆ ಮುಗಿತಷ್ಟೆ. ಮಾಡ್ಲಿಕ್ಕೆ ಆಗಲಿಲ್ಲ ಅಂದ್ರೆ 5 ಅಂದ್ರೆ 55 250 ಪ್ಲಸ್ 3 ಕೂಡ 5 ಪಟ್ಟು ಮಾಡಬೇಕಾಗುತ್ತದೆ, ಅದು 15, ಎಲ್ಲ ಸೇರಿ 265. ಸೆಕೆಂಡ್ ಆಪ್ಷನ್ ಈಸ್ ದ ಕರೆಕ್ಟ್ ಆನ್ಸರ್. ಈ ರೀತಿಯಾಗಿ ನಾವು ಅತ್ಯಂತ ಈಸಿಯಾಗಿ ಮಾಡ್ಬೋದು. ಬೇಡ ಅಂದ್ರೆ ಇನ್ನೊಂದು ಮೆಥಡ್ ಹೇಳ್ತೀನಿ ನೋಡಿ. ಒನ್ ಮೋರ್ ಡಿಫರೆಂಟ್ ಮೆಥಡ್. ಹುಡುಗಿಯರ ಸಂಖ್ಯೆ 4 ಇದ್ದಾಗ ಹುಡುಗರ ಸಂಖ್ಯೆ ಎಷ್ಟು ಗ್ಯಾರಂಟಿ ಇರುತ್ತದೆ? 5 ಇರುತ್ತದೆ. ಬಟ್ ಹುಡುಗಿಯರ ಸಂಖ್ಯೆ ಬರೀ 4 ಇಲ್ಲ, 212 ಇದೆ. ಹಾಗಾದ್ರೆ ಹುಡುಗರ ಸಂಖ್ಯೆ ಎಷ್ಟು ಇರ್ಲಿಕ್ಕೆ ಬೇಕು? ಬಲಗಡೆ ಯಾವಾಗಲೂ ಕ್ವಶನ್ ಮಾರ್ಕ್, ಫಸ್ಟ್ ಇರೋದು ಯಾವಾಗಲೂ ಕೆಳಗಡೆ, ಮಿಕ್ಕಿದೆಲ್ಲ ಮೇಲ್ಗಡೆ. 4 1s 4 5s 4 3s 53 ಇಂಟು 5. 53 ಇಂಟು 5 ಹೇಗೆ ಮಲ್ಟಿಪ್ಲೈ ಮಾಡ್ತೀರಾ? 53 ಮತ್ತೆ 5ನ ಹೇಗೆ ಮಲ್ಟಿಪ್ಲೈ ಮಾಡಬೇಕು ಅಂದ್ರೆ 5 3 15. ಲಾಸ್ಟಿಗೆ 5 ಬಂತ? ಲಾಸ್ಟಿಗೆ 5 ಇರೋದಲ್ಲಿ ಒಂದೇ ಒಂದು ಆಪ್ಷನ್ ಅಲ್ಲಿ ಅದನ್ನೇ ಮಾರ್ಕ್ ಮಾಡಬೇಕು. there is only one option which is ending with 5, therefore that should be marked. ಇಲ್ಲಿ ನೋಡಿ, 4 ಇರೋದು 12 ಆಗಿದೆ. 4 ಇರೋದು 12 ಆಗಿದೆ ಅಂದ್ರೆ 3 ಪಟ್ಟ, ಅಲ್ಲಿ 3 ಪಟ್ಟು ಅಂದ್ರೆ ಇಲ್ಲೂ 3 ಪಟ್ಟು. 3 ಪಟ್ಟು ಮಾಡಿಬಿಟ್ರೆ 3 5 15 ಆಗಿ ಲಾಸ್ಟಿಗೆ 5 ಬರುತ್ತದೆ. ಲಾಸ್ಟಿಗೆ 5 ಬರೋದು ಒಂದೇ ಒಂದು ಆಪ್ಷನ್. ಈ ರೀತಿಯಾಗಿ ನಾವು ತುಂಬಾನೇ ಫಾಸ್ಟ್ ಆಗಿ ಮ್ಯಾನೇಜ್ ಮಾಡಬಹುದು ಈ ಪ್ರಾಬ್ಲಮ್ ಅನ್ನ. ಸೊ ಇದು ಪ್ಯೂರ್ಲಿ ನಿಂತಿರೋದು ಯಾವ್ದ್ರ ಮೇಲೆ? ಇಂಡಿಪೆಂಡೆಂಟ್ ವರ್ಸಸ್ ಡಿಪೆಂಡೆಂಟ್. ದಟ್ ಇಸ್ ದ ಆಕ್ಚುಯಲ್ ಮೀನಿಂಗ್ ಆಫ್ ರೇಷಿಯೋಸ್. ಈ ಒಂದು ಅನುಪಾತದ ಅರ್ಥನ ಏನು ಅಂದ್ರೆ ಒಂದು ಯಾವಾಗಲೂ ಸ್ವತಂತ್ರವಾಗಿ ವರ್ತಿಸ್ತಾ ಇರುತ್ತದೆ, ಮಿಕ್ಕಿದ್ದೆಲ್ಲ ಅದ್ರ ಮೇಲೆ ಅವಲಂಬಿತವಾಗಿರುತ್ತವೆ. ಒಬ್ಬ ಅಂಗಡಿಯವನು ಒಂದು ವಸ್ತುವಿನ ಗಮನಾರ್ಹ ಬೆಲೆಯಲ್ಲಿ 22.5% ರಿಯಾಯಿತಿಯನ್ನು ಅನುಮತಿಸುತ್ತಾನೆ ಮತ್ತು 40% ಲಾಭವನ್ನು ಮಾಡುತ್ತಾನೆ. ಆ ವಸ್ತುವಿಗಾಗಿ ಅಂಗಡಿಯವನಿಗೆ 155 ರೂಪಾಯಿ ವೆಚ್ಚವಾದರೆ ವಸ್ತುವಿನ ಅಂಗಡಿಯ ಮಾರುಕಟ್ಟೆ ಬೆಲೆ ಎಷ್ಟಿರುತ್ತದೆ? A shopkeeper allows a discount of 22.5%. A shopkeeper allows a discount of 22.5% on the market price of a certain article and makes a profit of 40%. If the article costs the shopkeeper 155 rupees, then the market price of the article will be. The options are 380 rupees, 280 rupees, 480 rupees, 180 rupees. These are the options. So ಇಲ್ಲಿ ಏನೇನು ಮಾಡಬೇಕು ಅಂದ್ರೆ, ಒಂದು ಡಿಸ್ಕೌಂಟ್ ಡಿಪೆಂಡ್ ಆಗೋದು ಯಾವುದ್ರ ಮೇಲೆ? ಡಿಸ್ಕೌಂಟ್ ಡಿಪೆಂಡ್ ಆಗೋದು MRP ಮೇಲೆ. ಲಾಭ ನಷ್ಟ ಡಿಪೆಂಡ್ ಆಗೋದು ಯಾವುದ್ರ ಮೇಲೆ? ಇನ್ವೆಸ್ಟ್ಮೆಂಟ್ ಮೇಲೆ, ಖರ್ಚಿನ ಮೇಲೆ. ಸೊ ಅವನು ಇನ್ವೆಸ್ಟ್ ಮಾಡಿರೋದು 155 rupees, ಇದು ಕೊಟ್ಟಿದ್ದಾನೆ, ಇದನ್ನು ಕ್ಲಿಯರ್ ಆಗಿ ಕೊಟ್ಟಿದ್ದಾನೆ. ಇನ್ನು ಪ್ರಾಫಿಟ್ ಕೊಟ್ಟಿದ್ದಾನೆ ಎಷ್ಟು ಪರ್ಸೆಂಟೇಜ್? 40%. ಡಿಸ್ಕೌಂಟ್ ಕೊಟ್ಟಿದ್ದಾನೆ ಎಷ್ಟು ಪರ್ಸೆಂಟ್? 22.5%. ಕೇಳ್ತಾ ಇರೋದು MRP. The question mark is put on MRP. Okay. ಸೊ ಪ್ರಾಬ್ಲಮ್ ಏನಂದ್ರೆ ಇಷ್ಟಂತೂ ಗೊತ್ತಾಗಬೇಕು. ಡಿಸ್ಕೌಂಟ್ 22.5%, ಅದು ಯಾವ್ದ್ರ ಮೇಲೆ? MRP ಮೇಲೆ, ಅದು ಗೊತ್ತಿಲ್ಲ. ಇನ್ನು ಪ್ರಾಫಿಟ್ ಆಗಿರ್ಬೋದು, ಲಾಸ್ ಆಗಿರ್ಬೋದು, ಯಾವಾಗಲೂ ಇನ್ವೆಸ್ಟ್ಮೆಂಟ್ ಮೇಲೆ. ಓಕೆ, 40% ಪ್ರಾಫಿಟ್ ಆಗಿದೆ. ಸೊ 40% ಪ್ರಾಫಿಟ್ ಇಟ್ಕೊಂಡು ಮಾರಾಟ ಮಾಡ್ತಾನೆ. ಯಾವುದನ್ನ? 155 ರೂಪಾಯಿ ತಗೊಂಡ್ಬಂದಿರೋ ವಸ್ತುವನ್ನು. ಓಕೆ, ಸೊ 155 ರೂಪಾಯಿ ಕೊಟ್ಟು ತಗೊಂಡ್ಬಂದಿರೋ ವಸ್ತುವನ್ನು ಇಷ್ಟು ಕೊಟ್ಟು ತಗೊಂಡ್ಬಂದಿರೋ ವಸ್ತುವನ್ನು 40% ಲಾಭ ಇಟ್ಕೊಂಡು ಸೇಲ್ ಮಾಡುತ್ತಾನೆ. 100 ರೂಪಾಯಿಗೆ 40 ರೂಪಾಯಿ ಲಾಭ.
₹155 ಎಷ್ಟು ರೂಪಾಯಿ ಲಾಭ? ಫಸ್ಟ್ ಇರೋದು ಕೆಳಗಡೆ, ಮಿಕ್ಕಿದೆಲ್ಲ ಮೇಲ್ಗಡೆ. 0 0 ಕ್ಯಾನ್ಸಲ್, 2 2 2 5 5 1 5 31 31 2 ₹62 ಲಾಭ ಇಟ್ಕೊಂಡು ಸೇಲ್ ಮಾಡುತ್ತಾನೆ. ಅದರ್ಥ ಎಷ್ಟು ರೂಪಾಯಿಗೆ ಸೇಲ್ ಮಾಡುತ್ತಾನೆ? ₹217 ಸೇಲ್ ಮಾಡುತ್ತಾನೆ. ಅವನು ಆಕ್ಚುಲಿ ಮಾರಾಟ ಮಾಡಿರೋದು ಆ ವಸ್ತುವಿನ ಎಷ್ಟಕ್ಕೆ? ₹217. ಹಾಗಾದ್ರೆ MRP ಎಷ್ಟಿತ್ತು ಅಂತ ಕೇಳ್ತಾ ಇರೋದು. ಸೆಕೆಂಡ್ ಆಪ್ಷನ್ 280 MRP. ಇದು ಸರಿನೋ ತಪ್ಪು ಚೆಕ್ ಮಾಡೋಣ. 22.5% ಡಿಸ್ಕೌಂಟ್. ನೀವು 25% ಡಿಸ್ಕೌಂಟ್ ಹಿಡಿದ್ರು ನೋಡಿ, 10% ಅಂದ್ರೆ ₹28, 20% ಅಂದ್ರೆ ಡಬಲ್ ₹56. ₹56 ಡಿಸ್ಕೌಂಟ್. ಇದನ್ನ ಹೇಳ್ತಿರೋದು ಅಪ್ರಾಕ್ಸಿಮೇಟ್ಲಿ. ಈ ಒರೆ ಪರೆ ಬೇಡ ಅಂದ್ರೆ ಈ ತರ ಮಾಡೋದು. 20% ಅಂದ್ರೆ ₹56 ಡಿಸ್ಕೌಂಟ್. 56 ಅಂದ್ರೆ ಹೆಚ್ಚು ಕಡಿಮೆ ಒಂದು ₹60 ಡಿಸ್ಕೌಂಟ್ ಹಿಡ್ಕೊಂಡ್ರೆ 220 ಆಯ್ತಾ? ಮತ್ತೆ 220 ಹತ್ರ ಬಂತಲ್ಲ ಅದು. ನೀವು ಬೇರೆ ಎಲ್ಲ ಆಪ್ಷನ್ಸ್ ನೋಡ್ತಾ ಹೋಗಿ. 380 ಇದೆ, 480 ಇದೆ, 180 ಇದೆ. ಅವೆಲ್ಲ ಹತ್ರಕ್ಕೂ ಕೂಡ ಬರೋದಕ್ಕೆ ಸಾಧ್ಯ ಇಲ್ಲ. ಈ ರೀತಿಯಾಗಿ ನಾವು ಗೆಸ್ ಮಾಡಿ ಮಾರ್ಕ್ ಮಾಡಬೇಕು. ಸೊ ದ ಫೈನಲ್ ಆನ್ಸರ್ ಇಸ್ ₹280. ಬೇಡ ಅಂದ್ರೆ ನಾವು ₹280 ಕರೆಕ್ಟ್ ಆಗಿ ಕಂಡುಹಿಡಿಬೇಕು ಅಂದ್ರೆ ಅದನ್ನು ಕೂಡ ಮಾಡೋಣ ಬನ್ನಿ. ಈ MRP ಮೇಲೆ ಡಿಸ್ಕೌಂಟ್ ಎಷ್ಟು ಪರ್ಸೆಂಟ್ ಡಿಸ್ಕೌಂಟ್? 22.5% ಡಿಸ್ಕೌಂಟ್. 22.5% ಹೇಗೆ ಕಂಡುಹಿಡಿಬೇಕು? ಬಲಗಡೆಯಿಂದ 10 ಕೈ ಬಿಟ್ರೆ 10% ಸಿಗುತ್ತದೆ. 10% ಅಂದ್ರೆ ₹28. ಅರ್ಧ ಮಾಡಿದ್ರೆ 5% ₹14. ಅದನ್ನ ಅರ್ಧ ಮಾಡಿದ್ರೆ 2.5% ₹7. ಸೊ ಇದೆಲ್ಲ ಸೇರಿ 22.5%. ಇದೆಲ್ಲ ಸೇರಿ 22.5%. 28 56 1 7 ₹63 ಡಿಸ್ಕೌಂಟ್. ₹63 ಡಿಸ್ಕೌಂಟ್ ಅಂದ್ರೆ ಎಷ್ಟಕ್ಕೆ ಸೇಲ್ ಮಾಡುತ್ತಾನೆ? 217. ಅವ್ನು ಸೇಲ್ ಮಾಡೋದು 217. ಎಲ್ಲ ಸರಿ ಆಯ್ತು. ದೇರ್ ಫಾರ್ ಸೆಕೆಂಡ್ ಆಪ್ಷನ್ ₹280 ಇಸ್ ಕರೆಕ್ಟ್ ಆನ್ಸರ್. ಸೊ ಇಲ್ಲಿ ಕಲಿಬೇಕಾಗಿರೋ ವಿಚಾರಗಳು ಎರಡೇ ಇರೋದು. ಫುಲ್ ಟಾಪಿಕ್ ಅಲ್ಲಿ ಲಾಭ ಮತ್ತು ನಷ್ಟ ಫುಲ್ ನಿಂತಿರೋದು ಎರಡೇ ಪಾಯಿಂಟ್ಸ್ ಮೇಲೆ. ಅದು ಯಾವುದು? ಲಾಭ ನಷ್ಟ ಡಿಪೆಂಡ್ ಆಗೋದು ಇನ್ವೆಸ್ಟ್ಮೆಂಟ್ ಮೇಲೆ, ಡಿಸ್ಕೌಂಟ್ ಡಿಪೆಂಡ್ ಆಗೋದು MRP ಮೇಲೆ. ಡಿಸ್ಕೌಂಟ್ 22% ಕೊಟ್ಟು ಎಷ್ಟಕ್ಕೆ ಸೇಲ್ ಮಾಡ್ತಾ ಇದ್ದಾನೆ? 217 ಸೇಲ್ ಮಾಡ್ತಾ ಇದ್ದಾನೆ. ಆಫ್ಕೋರ್ಸ್ 217 ಸೇಲ್ ಮಾಡ್ತಾ ಇದ್ದಾನೆ. ಯಾಕೆ ಅಂದ್ರೆ 40% ಲಾಭ ಇಟ್ಕೊಂಡು ₹217 ಸೇಲ್ ಮಾಡ್ತಾ ಇದ್ದಾನೆ. ಎವ್ರಿಥಿಂಗ್ ಇಸ್ ಆಲ್ ರೈಟ್. ಈ ರೀತಿಯಾಗಿ ನಾವು ಈಸಿಯಾಗಿ ಆಪ್ಷನ್ಸ್ ಮುಖಾಂತರ ಮ್ಯಾನೇಜ್ ಮಾಡಬಹುದು ಸ್ನೇಹಿತರೆ. ಮುಂದಿನ ಪ್ರಶ್ನೆ, ಸರಾಸರಿ ಮಾಸಿಕ ಆದಾಯ ಎ ಮತ್ತು ಬಿ ಅವರದು ₹5,050 ಇರುತ್ತದೆ. ಬಿ ಮತ್ತು ಸಿ ಯ ಸರಾಸರಿ ಮಾಸಿಕ ಆದಾಯ ₹6,250 ಇದೆ. ಮತ್ತು ಎ ಮತ್ತು ಸಿ ಯ ಸರಾಸರಿ ಮಾಸಿಕ ಆದಾಯ $5,200 ಇದೆ. ಎ ಯ ಮಾಸಿಕ ಆದಾಯ ಎಷ್ಟು? ಆಪ್ಷನ್ಸ್ 2000, 5000, 4000, 3000. ದೀಸ್ ಆರ್ ದ ಆಪ್ಷನ್ಸ್. ಇಂಗ್ಲಿಷ್ ಅಲ್ಲಿ ನೋಡೋದಾದ್ರೆ, the average monthly income of A and B is ₹5,050. The average monthly income of B and C is ₹6,250, and the average monthly income of A and C is ₹5,200. What is the monthly income of A? Your options are 2000, 5000, 4000, 3000. A ಮತ್ತು B ಇಬ್ಬರು ಆನ್ ಎನ್ ಎವರೇಜ್ ಎಷ್ಟು ಅರ್ನ್ ಮಾಡ್ತಾ ಇದ್ದಾರೆ? ಎ ಮತ್ತು ಬಿ ಇಬ್ರು ಆನ್ ಎನ್ ಎವರೇಜ್ ಎಷ್ಟು ಅರ್ನ್ ಮಾಡ್ತಾ ಇದಾರೆ ಅಂದ್ರೆ ₹5,050 ಅರ್ನ್ ಮಾಡ್ತಾ ಇದಾರೆ. ಅದರರ್ಥ ಇಬ್ರು ಸೇರಿ ಎಷ್ಟು ಅರ್ನ್ ಮಾಡ್ತಾರೆ? 5,050, 5,050, ₹10,100 ಅರ್ನ್ ಮಾಡುತ್ತಾರೆ. ದ ಅವರೇಜ್ ಮಂತ್ಲಿ ಇನ್ಕಮ್ ಆಫ್ ಬಿ ಅಂಡ್ ಸಿ, ಬಿ ಮತ್ತು ಸಿ ಇಬ್ರು ಆನ್ ಎನ್ ಎವರೇಜ್ ಎಷ್ಟೆಷ್ಟು ಅರ್ನ್ ಮಾಡ್ತಾರೆ ನೋಡಿ. ಬಿ ಮತ್ತು ಸಿ ಇಬ್ರು 6,250, 6,250, 6,000, 6,000, 12,000 ಆಯ್ತು. ಪ್ಲಸ್ 500, 12,500. ಇನ್ನು ಎ ಮತ್ತು ಸಿ ಇಬ್ರು ಆನ್ ಎನ್ ಎವರೇಜ್ 5,200, 5,200. ಅದರರ್ಥ ₹10,400 ಅರ್ನ್ ಮಾಡ್ತಾರೆ ಇಬ್ರು ಸೇರಿ. ಎಲ್ಲಾ ಕೂಡಿಸ್ಬಿಟ್ರೆ ಎಷ್ಟು ಬರುತ್ತದೆ? 4, 5, 9, 1, 10, 3, ಇದು 3. ಇಲ್ಲಿ ಈ ಬಲಗಡೆ ಕೂಡಿಸಿದ್ರೆ 33,000 ಆಯ್ತು. ಎಡಗಡೆ ಕೂಡಿಸಿದ್ರೆ ಏನಾಗುತ್ತದೆ? ಎಡಗಡೆ ಕೂಡಿಸಿದ್ರೆ ಇಬ್ರು ಎಗಳಿದ್ದಾರೆ, ಇಬ್ರು ಬಿಗಳಿದ್ದಾರೆ, ಇಬ್ರು ಸಿಗಳಿದ್ದಾರೆ, ಒಬ್ಬೊಬ್ಬರೇ ಇಲ್ಲ, ಇಬ್ಬಿಬ್ರು ಇರೋದು. ಇಬ್ಬಿಬ್ರು ಸೇರಿ 33,000.
ಒಬ್ಬೊಬ್ಬರೇ ಸೇರಿ ಅಂದ್ರೆ 16,500. ಇಬ್ಬಿಬ್ರು ಅಂದ್ರೆ 33,000, ಒಬ್ಬೊಬ್ರು ಅಂದ್ರೆ 16,500. ಬೇಕಾಗಿರೋದು ಏನ ಇನ್ಕಮ್, ಅದರ್ಥ ಯಾವ್ದು ಬೇಡ, ಬಿ ಸಿ ಬೇಡ. ಬಿ ಸಿ ಎಷ್ಟಿದೆ? 12,500 ಇದೆ. 12,500 ಬೇಡ. 12,500 ಬೇಡ ಅಂದ್ರೆ ಅಲ್ಲಿ ಉಳಿತು ಎಷ್ಟಿನ? 4,000 ಉಳಿತು. ಅಂಡ್ ದಟ್ ಶುಡ್ ಬಿ ಮಾರ್ಕ್ಡ್. ಸೊ ದ ವೆರಿ ಥರ್ಡ್ ಆಪ್ಷನ್ ಈಸ್ ದ ಕರೆಕ್ಟ್ ಆನ್ಸರ್. ಮೂರನೇ ಆಪ್ಷನ್ ಸರಿಯಾದ ಉತ್ತರ 4,000. ದಟ್ ಶುಡ್ ಬಿ ಮಾರ್ಕ್ಡ್. ಮುಂದಿನ ಪ್ರಶ್ನೆ ನೋಡೋಣ ಬನ್ನಿ. 2x minus y is equal to 4 ಆದರೆ 6x minus 3y is equal to question mark. So 2x minus y 4 ಆದರೆ 6x minus 3y ಎಷ್ಟಾಗುತ್ತದೆ? ಇದು ಪ್ರಶ್ನೆ. 2x minus y is equal to 4. ಬೇಕಾಗಿರೋದು 6x minus 3y ಇದು ಬೇಕು. ಇಲ್ಲಿ ನೋಡಿ ಸ್ನೇಹಿತರೆ, 2x ಹೋಗಿ 6x ಆಗಿದೆ ಅಂದ್ರೆ 3 ಮಲ್ಟಿಪ್ಲೈ ಮಾಡಲಾಗಿದೆ. ಸೊ ಏನೇ ಮಾಡಬೇಕು ಅಂದ್ರೂ ಫುಲ್ ಇಕ್ವೇಶನ್ ಗೆ ಮಲ್ಟಿಪ್ಲೈ ಮಾಡಬೇಕು. ಸೊ ಮಲ್ಟಿಪ್ಲೈ ದ ಹೋಲ್ ಫಸ್ಟ್ ಇಕ್ವೇಶನ್ ಬೈ 3. ಆಗ ಏನ್ ಸಿಗುತ್ತದೆ? 3 2 6 ಸಿಗುತ್ತದೆ. 3y 3 ಇಂಟು y 3y ಸಿಗುತ್ತದೆ. 3 4 12 ಸಿಗುತ್ತದೆ. ದಟ್ ಈಸ್ ದ ಫೈನಲ್ ಆನ್ಸರ್. ಸೊ ದ ವೆರಿ ಫಸ್ಟ್ ಆಪ್ಷನ್ 12 ಈಸ್ ದ ಕರೆಕ್ಟ್ ಆನ್ಸರ್. ಮೊದಲನೇ ಆಯ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಯಾವುದ್ರ ಮೇಲಿದೆ? ಸರಣಿಗಳ ಮೇಲೆ ಪ್ರಶ್ನೆ. ಪ್ರಾಬ್ಲಮ್ಸ್ ಸಿರೀಸ್ 2 2 ಡಬಲ್ ಎಷ್ಟು? 4 4 ಡಬಲ್ ಎಷ್ಟು? 8 8 ಡಬಲ್ 16 16 ಡಬಲ್ 32 32 ಡಬಲ್ 64 64 ಡಬಲ್ 128 128 ಡಬಲ್ 256 256 ಡಬಲ್ 512. ಈಗ ನಾವು ಬೇಕಾಗಿರೋದು 512 ಡಬಲ್. 512 ಡಬಲ್ ಬೇಕು. ಡಬಲ್ ಇಂಟು 2 ಅಂದ್ರೆ ಡಬಲ್ ಅಂತ. 2 2 4 ಲಾಸ್ಟಿಗೆ 4 ಇರೋದು ಒಂದೇ ಒಂದು ಆಪ್ಷನ್ ಅಲ್ಲಿ. ದಟ್ ಶುಡ್ ಬಿ ಮಾರ್ಕ್ಡ್. ಸೊ ಫಸ್ಟ್ ಆಪ್ಷನ್ 1000 ಇದೆ, ಲಾಸ್ಟಿಗೆ 4 ಬರಲ್ಲ. ಸೆಕೆಂಡ್ ಆಪ್ಷನ್ 0 ಇದೆ, ಬರಲ್ಲ. ಲಾಸ್ಟ್ ಆಪ್ಷನ್ 8 ಇದೆ, ಬರಲ್ಲ. ಸೊ ದ ಫೈನಲ್ ಆನ್ಸರ್ ಇಸ್ ಥರ್ಡ್ ಆಪ್ಷನ್ 1024. ಅತ್ಯಂತ ಈಸಿಯಾಗಿ ಮ್ಯಾನೇಜ್ ಮಾಡಬಹುದು. ಮುಂದಿನ ಪ್ರಶ್ನೆ. ಒಬ್ಬ ವ್ಯಕ್ತಿ 600 ಮೀಟರ್ ಉದ್ದದ ರಸ್ತೆಯನ್ನು 5 ನಿಮಿಷಗಳಲ್ಲಿ ದಾಟುತ್ತಾನೆ. ಪ್ರತಿ ಗಂಟೆಗೆ ಅವನ ಸ್ಪೀಡ್ ಎಷ್ಟು ಅಂತ ಕೇಳಿರು. A person crosses a 600 meter long street in 5 minutes. What is his speed in kilometer per hour? ಸೊ 5 ನಿಮಿಷದಲ್ಲಿ ಹೀರೋ ಏನ್ ಮಾಡ್ತಾ ಇದ್ದಾನೆ? 600 ಮೀಟರ್ ಓಡ್ತಾ ಇದ್ದಾನೆ. 5 ನಿಮಿಷಗಳಲ್ಲಿ 600 ಮೀಟರ್. ನಮಗೆ ಟೈಮ್ ಎಷ್ಟು ಕೊಡ್ತಾ ಇರೋದು? 1 ಗಂಟೆಗೆ. ಕಿಲೋಮೀಟರ್ ಪ್ರತಿ ಗಂಟೆ ಅಂತಿದೆ ನೋಡಿ. 1 ಗಂಟೆ ಅಂದ್ರೆ ಏನು? 60 ನಿಮಿಷ. 60 ನಿಮಿಷಕ್ಕೆ ಎಷ್ಟು ಮೀಟರ್ ಓಡುತ್ತಾನೆ? ಫಸ್ಟ್ ಇರೋದು ಯಾವಾಗಲೂ ಕೆಳಗಡೆ, ಮಿಕ್ಕಿದ್ದೆಲ್ಲ ಮೇಲ್ಗಡೆ. 5 1 5 12 12 6 72. ಮುಂದೆ 2 0 ಇದೆ, ಅದನ್ನಂತ ನೋಡಿದ್ರೆ ಆಯ್ತು. ಬಟ್ ದ ಥಿಂಗ್ ಹಿಯರ್ ಈಸ್ 72 7 ಮತ್ತೆ 2 ಇರೋದಲ್ಲಿ ಒಂದೇ ಒಂದು ಆಪ್ಷನ್ ಅಲ್ಲಿ, ಅದನ್ನೇ ಮಾರ್ಕ್ ಮಾಡಿ ಬಿಡ್ಬೇಕು. ಮತ್ತೆ ಉದ್ದಕ್ಕೆ ಸಿಂಪ್ಲಿಫಿಕೇಶನ್ ಮಾಡ್ತಾ ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ಸೊ 60 ನಿಮಿಷ, ಇದರ ಅರ್ಥ 1 hour. 1 hourಗೆ ಆತನು ಎಷ್ಟು ಮೀಟರ್ ಓಡುತ್ತಾನೆ? ಅದು ಮೀಟರ್ ಅಲ್ಲಿ ಬರುತ್ತದೆ. ಬಟ್ 7 ಮತ್ತು 2 ಅಲ್ಲಿ ಒಂದೇ ಒಂದು ಆಪ್ಷನ್ ಇರೋದು, ಅದನ್ನೇ ಮಾರ್ಕ್ ಮಾಡಬೇಕು. ಸೊ ಈ ಪಾಯಿಂಟ್ ಬಗ್ಗೆ ಒಂಚೂರು ಜ್ಞಾನ ಇಲ್ಲ ಅಂದ್ರೆ ದೇ ಕ್ಯಾನ್ ಮ್ಯಾನೇಜ್ ಲೈಕ್ ದಿಸ್. ಓಕೆ, 7-2 ಅನ್ನೋದು ಅಲ್ಲಿ ಸೆಕೆಂಡ್ ಆಪ್ಷನ್ ಮಾತ್ರ ಇರೋದು, ಅದನ್ನೇ ಮಾರ್ಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಈಗ ಇನ್ನೊಂಚೂರು ಎಕ್ಸ್ಟ್ರಾ ಹೇಳ್ತೀನಿ ಕೇಳಿ. 500 ಮೀಟರ್ ಅಂದ್ರೆ ನಮಗೆಲ್ರಿಗೂ ಗೊತ್ತಿರೋ ವಿಚಾರ, ಅರ್ಧ ಕಿಲೋಮೀಟರ್. ಅರ್ಧ ಎಲ್ಲಿದು ಬಂತು? ಕೆಳಗಡೆ 1000 ಬರೆದು ಬಿಡಿ, ಬಂದ್ಬಿಡುತ್ತೆ. 500 1 500 2 1/2 ಅರ್ಧ ಕಿಲೋಮೀಟರ್ ಬಂತ. ಅದರ ಅರ್ಥ ಮೀಟರ್ಗಳನ್ನ ಕಿಲೋಮೀಟರ್ಗಳಿಗೆ ಕನ್ವರ್ಟ್ ಮಾಡಲು ಕೆಳಗಡೆ 1000 ಬರಿಬೇಕು ಅನ್ನೋದು ಕನ್ಫರ್ಮ್ ಆಯ್ತು. ಕೆಳಗಡೆ 1000 ಬರೆದು ಬಿಡಿ, ಕಿಲೋಮೀಟರ್ ಆಗುತ್ತದೆ. 2 0 2 0 ಹೋಯ್ತು. 1 0 ನಂತರ 1 ಸ್ಥಾನ ನಂತರ ಪಾಯಿಂಟ್.
ಸೊ 7.2 ಕಿಲೋಮೀಟರ್ per hour. ಸೊ ಆನ್ ಎನ್ ಎವರೇಜ್ ಆತನು ಪ್ರತಿ ಗಂಟೆಗೆ ಎಷ್ಟು ಕಿಲೋಮೀಟರ್ ಕವರ್ ಮಾಡ್ತಾ ಇದ್ದಾನೆ? 7.2 ಕಿಲೋಮೀಟರ್ ಕವರ್ ಮಾಡ್ತಾ ಇದ್ದಾನೆ. ಈ ಒಂದು ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು. ಐ ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.